ತುಮಕೂರಲ್ಲಿ ಎರಡನೇ ಏರ್ಪೋರ್ಟ್ ಮಾಡಲು ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೇಂದ್ರ ಸಚಿವ ಸೋಮಣ್ಣಗೆ ಮನವಿಯನ್ನ ಮಾಡಿದ್ದಾರೆ 26 ಜನ ಶಾಸಕರು. ತುಮಕೂರಲ್ಲಿ ಎರಡನೇ ಏರ್ಪೋರ್ಟ್ ಮಾಡಲು ಮನವಿಯನ್ನ ನೀಡಲಾಗಿದೆ. ಕರ್ನಾಟಕದ ಹಲವು ಶಾಸಕರಿಂದ ಪತ್ರ ಚಳವಳಿಯನ್ನ ಕೂಡ ಮಾಡಲಾಗಿದೆ. ಕೇಂದ್ರ ಸಚಿವ ಸೋಮಣ್ಣಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. 26 ಜನ ಶಾಸಕರ ಸಹಿ ಇರುವಂತಹ ಮನವಿ ಪತ್ರವನ್ನ ರವಾನೆ ಮಾಡಲಾಗಿದೆ. ಕೇಂದ್ರ ವಿಮಾನಯಾನ ಸಚಿವರಿಗೂ ಕೂಡ ಪತ್ರವನ್ನು ರವಾನೆ ಮಾಡಲಾಗಿದೆ. ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಮಾಡುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ನೋಡಿ, ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ಸ್ಥಾಪನೆ ಕುರಿತಂತೆ ಚರ್ಚೆ ನಡೀತಾ ಇದೆ. ಇದರ ನಡುವೆಯೇ ನೂತನ ಏರ್ಪೋರ್ಟ್ಗೆ ತುಮಕೂರು ಜಿಲ್ಲೆಯ ಶಿರಾ ಸೂಕ್ತ ಸ್ಥಳ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಈಗಾಗಲೇ ಒಂದಷ್ಟು ಮಾಧ್ಯಮಗಳಲ್ಲೂ ಕೂಡ ಇದರ ಬಗ್ಗೆ ಮಾತನಾಡಿರುವಂಥದ್ದು. ಇದರ ನಡುವೆಯೇ ಇದೀಗ 26 ಜನ ಶಾಸಕರ ಸಹಿ ಇರುವಂತಹ ಒಂದು ಮನವಿ ಪತ್ರವನ್ನು ಕೂಡ ರವಾನೆ ಮಾಡಲಾಗಿರುವಂಥದ್ದು ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ. ಅದರ ಜೊತೆಗೆ ಕೇಂದ್ರ ವಿಮಾನಯಾನ ಸಚಿವರಿಗೂ ಕೂಡ ಪತ್ರವನ್ನು ರವಾನೆ ಮಾಡಲಾಗಿದೆ. ನೀವು ಕೂಡ ಪತ್ರದ ಒಂದು ಪ್ರತಿಯನ್ನ ಗಮನಿಸಬಹುದಾಗಿದೆ ಟಿವಿ ಸ್ಕ್ರೀನ್ ಮೇಲೆ. ಕನಕಪುರದಲ್ಲಿ ಎರಡನೇ ಏರ್ಪೋರ್ಟ್ ಮಾಡುವುದು ಸರಿಯಲ್ಲ. ನೆಲಮಂಗಲದ ಸುತ್ತಮುತ್ತ ಮಾಡಿದ್ರೆ ಸೂಕ್ತ. ಶಿರಾ ಭಾಗದಲ್ಲಿ ಮಾಡೋಕೆ ಪ್ಲಾನ್ ಆಗಿತ್ತು. ಈಗ ಏನಾಯ್ತೋ ಗೊತ್ತಿಲ್ಲ ಅಂತ ಸುರೇಶ್ ಬಾಬು ಅವರು ಈ ಕುರಿತಂತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಏನಾಯ್ತೋ ಗೊತ್ತಿಲ್ಲ. ಕನಕಪುರದಲ್ಲಿ ಅವರ ಬೇನಾಮಿ ಆಸ್ತಿ ಇದೆ, ಹೀಗಾಗಿ ಕನಕಪುರದಲ್ಲಿ ಮಾಡೋಕೆ ಹೊರಟಿದ್ದಾರೆ. ಕನಕಪುರದಲ್ಲಿ ಏರ್ಪೋರ್ಟ್ ಮಾಡೋದು ಸರಿಯಲ್ಲ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಈ ಕುರಿತಂತೆ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ನೋಡಿ, ಕನಕಪುರದಲ್ಲಿ ಎರಡನೇ ಏರ್ಪೋರ್ಟ್ ಮಾಡಬೇಕು ಎನ್ನುವಂತಹ ಒಂದಷ್ಟು ಪ್ರಸ್ತಾವನೆ ಕೂಡ ಕೇಳಿಬಂದಿತ್ತು, ಹಾಗೆ ಒತ್ತಾಯಗಳು ಕೂಡ ಕೇಳಿಬಂದಿತ್ತು. ಆದರೆ ಅದರ ನಡುವೆ ನೆಲಮಂಗಲದ ಸುತ್ತಮುತ್ತ ಮಾಡಿದರೆ ಸೂಕ್ತ ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಕೂಡ ಇಲ್ಲಿ ಪರಿಗಣಿಸಲ್ಪಡಲಾಗ್ತಾ ಇದೆ. ಅದರ ಜೊತೆಗೆ ಶಿರಾ ಭಾಗದಲ್ಲಿ ಮಾಡೋಕೆ ಕೂಡ ಪ್ಲಾನ್ ಮಾಡಲಾಗಿತ್ತು. ಆದರೆ ಈಗೇನಾಯಿತೋ ಗೊತ್ತಿಲ್ಲ. ಕನಕಪುರದಲ್ಲಿ ಅವರ ಬೇನಾಮಿ ಆಸ್ತಿ ಇದೆ, ಹೀಗಾಗಿ ಕನಕಪುರದಲ್ಲಿ ಮಾಡೋಕೆ ಹೊರಟಿದ್ದಾರೆ ಅಂತ ಸುರೇಶ್ ಬಾಬು ಅವರು ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದೇ ಏರ್ಪೋರ್ಟ್ ವಿಚಾರವಾಗಿ. ಆಸ್ತಿಗಳು ಯಾರ್ಯಾರಿವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳು ಇರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ಏನು ನಮ್ಮಲ್ಲಿ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸರಿಯಲ್ಲ. ಅಲ್ಲಿ ಏನಾಗ್ತದೆ, ಎಲ್ಲ ಇವರವೇ ಎಲ್ಲ ಬೇನಾಮಿ ಆಸ್ತಿಗಳು ಯಾರ್ಯಾರಿವೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರ್ಯಾರ ಹೆಸರಲ್ಲಿ ಯಾರ್ಯಾರ ಆಸ್ತಿಗಳು ಇರ್ತವೆ. ಈ ಆಸ್ತಿಗಳನ್ನೆಲ್ಲ ಇವತ್ತು ರಿಯಲ್ ಎಸ್ಟೇಟು ಮತ್ತು ಈ ಥರ ಒಂದು ಏನು ತುಮಕೂರಲ್ಲಿ ಏರ್ಪೋರ್ಟ್ ಮಾಡಿ ಅಂತ ಮನವಿ ಪತ್ರವನ್ನ ಕೂಡ ನೀಡಲಾಗಿದೆ. ಬೆಂಗಳೂರಲ್ಲಿ ಡಿಸಿಎಂ ಪರಮೇಶ್ವರ್ ಈ ಕುರಿತಂತೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಕೂಡ ತುಮಕೂರಿಗೆ ಬೇಕು ಅಂತ ಹೇಳಿದ್ದೇವೆ. ಟೆಕ್ನಿಕಲ್ ಕಮಿಟಿ 2 ಜಾಗವನ್ನು ನೋಡಿದ್ದಾರೆ. ಎಂಬಿ ಪಾಟೀಲ್ ನೆಲಮಂಗಲ ಬಿಡದಿ ಅಂತ ಹೇಳಿದ್ದಾರೆ. ತುಮಕೂರಿನಲ್ಲಿ ಅನೇಕ ಜಿಲ್ಲೆಗಳಿಗೆ ಕೂಡ ಹೋಗ್ತಾರೆ. ಯಾವ ಜಾಗ ಅಂತ ಟೆಕ್ನಿಕಲ್ ಕಮಿಟಿಗೆ ಬಿಟ್ಟಿದ್ದು. ತುಮಕೂರಿಗೆ ಆದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ನೋಡೋಣ ಅಂತ ಬೆಂಗಳೂರಲ್ಲಿ ಡಿಸಿಎಂ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಿಳಿದ ರೀತಿಯಲ್ಲಿ ಹೇಳಿದ್ದಾರೆ. ನಾವು ಕೂಡ ತುಮಕೂರಿಗೆ ಆಗ್ಬೇಕು ಅನ್ನೋ ಇಚ್ಛೆ ಮೊದಲಿಂದನೂ ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದೀನಿ ನಾನು ಕೂಡ. ಆದರೆ ಟೆಕ್ನಿಕಲ್ ಕಮಿಟಿ ಏನು 2 ಜಾಗವನ್ನ ನೋಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಮ್ಮ ಎಂಬಿ ಪಾಟೀಲ್ ಅವರು 2 ಜಾಗವನ್ನ, ಒಂದು ನೆಲಮಂಗಲದ ಕುಣಿಗಲ್ ರೋಡ್ ಇದೆಯಲ್ಲ ಆ ಭಾಗ ಒಂದು ಮತ್ತು ಬಿಡದಿ ಒಂದು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದ್ದಾರೆ. DGCN ಅವರು ಅವ್ರದ್ದು ಟೆಕ್ನಿಕಲ್ ಟೀಮ್ ಇದೆ, ಟೆಕ್ನಿಕಲಿ ಅವರು ಎಕ್ಸಾಮಿನ್ ಮಾಡ್ತಾರೆ. ನಮಗೆ ತುಮಕೂರಿಗಾದ್ರೆ ಬಹಳ ಒಳ್ಳೇದಲ್ಲ, ಯಾಕೆಂದ್ರೆ ಒಂದು ಸುಮಾರು 18-20 ಜಿಲ್ಲೆಗಳಿಂದ ತುಮಕೂರು ಪಾಸ್ ಆಗುತ್ತೆ. ಅವ್ರಿಗೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಒಂದು ನಮ್ಮ ಆರ್ಗ್ಯುಮೆಂಟು. ಎರಡನೇದು ಇನ್ನೊಂದು ಸ್ವಲ್ಪ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಗೇನಿದೆ ಆ ಲೈನ್ನಲ್ಲೇ ಅದು ಬರ್ಬೋದೇನು ಅಂತ, ಅದು ಟೆಕ್ನಿಕಲ್ ಇದಕ್ಕೆ ಬಿಟ್ಟಿದ್ದು. ತುಮಕೂರಿಗೆ ಖಂಡಿತವಾಗಿ ತುಮಕೂರಿಗಾದ್ರೆ ನನಗೆ ಬಹಳ ಸಂತೋಷ. ಅವರಿಗೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.